ಅಲ್ಲಿ ತೋರಿಸ್ತಾ ಇದ್ರಿ, ಇಲ್ಲಿ ಟೀಸರ್ ಅಲ್ಲಿ ಪಾಪ ಅಷ್ಟು ಮುದ್ದಾದ ಅಂಕಿತ ಅವ್ರು ಕೂದಲಿಟ್ಕೊಂಡು ಹೇಳ್ಕೊಂಡು ಬೈತಾ ಇದ್ದೀರಲ್ಲ, ಹಿಂಗೆ ಇದು ನಮ್ಮ ಶೈನ್ ಶೆಟ್ಟಿ ಅವರ ಕತೆ ಜಸ್ಟ್ ಮ್ಯಾರಿಡ್ ಸಿನಿಮಾದಲ್ಲಿ? ಅದು ಇಲ್ಲಿ ಹೇಳ್ಬೇಕಾ? ಸರಿ ಇಲ್ಲ ಪರವಾಗಿಲ್ಲ. ಸಜೆಷನ್ ಅಂದ್ರೆ ಮೇಡಮ್ ಹೊಡಿಯಕ್ಕೆ ಹೇಳಿದ್ರು, ಹಂಗೆ ನಮ್ದೇನಿಲ್ಲಪ್ಪ, ಎಲ್ಲ ಅವರದ್ದೇ. ಇಲ್ಲ ಅಂದ್ರೆ ಒಂದೊಂದು ಒಳ್ಳೆ ಕತೆನ ಹೆಣ್ದಿದ್ದಾರೆ. ಆ ಕತೆಗೆ ಬೇಕಿರುವಂತಹ ಪಾತ್ರ ಏನ್ ಮಾಡ್ಬೇಕು ಅದನ್ನ ಮಾಡೋದಕ್ಕೆ ಹೇಳ್ಕೊಟ್ಟಿದ್ದಾರೆ ಬಾಬಿ ಮ್ಯಾಮ್. ಸೊ ಅದಕ್ಕೆ ಸರಿಯಾಗಿ ಆ ಪಾತ್ರ ನಿರ್ವಹಿಸಿದೀವಿ ಅಷ್ಟೇ. ಒಂದು ಮಾತು ಶೈನ್ ಅವ್ರ ಬಗ್ಗೆ ಇಡೀ ಚಿತ್ರತಂಡ ಹೇಳುವಂಥದ್ದು ಏನು ಅಂತ ಹೇಳಿದ್ರೆ, ನಿಮಗೆ ಗೊತ್ತಿದೆಯೋ ಇಲ್ವೋ ನಂಗೆ ಗೊತ್ತಿಲ್ಲ, ಅವ್ರು ಓಡಾಡ್ತಿದ್ರೆ ಸೆಟ್ ಅಲ್ಲಿ ಯಾರು ರೆಸ್ಪಾನ್ಸಿಬಲ್ ಆಗಿದಾರಲ್ಲ, ಜವಾಬ್ದಾರಿನೇ ಇಲ್ವೇನೋ ಇವ್ರಿಗೆ ಅಂತ ಅನ್ಸ್ಬೇಕಂತೆ. ಬಟ್ ಸ್ಕ್ರೀನ್ ಅಂದ್ರೆ ನಮ್ಮ ಕ್ಯಾಮ್ರಾ ಮುಂದೆ ಬಂದು ನಿಂತ್ಕೊಂಡ್ರೆ ಕಂಪ್ಲೀಟ್ ಆಗಿ ಆ ಪಾತ್ರ ಆಗೋಗ್ಬಿಡ್ತಾರೆ. ಎಲ್ರಿಗೂ ಇವರು ಶೈನೇ ಅಲ್ಲ, ಆ ಪಾತ್ರವೇ ಇವರು ಅನ್ಸೋ ರೀತಿಯಲ್ಲಿ ಅಷ್ಟು ಅದ್ಭುತವಾದಂತ ಟ್ಯಾಲೆಂಟ್ ನೀವು ಅನ್ನೋದೇ ಇಡೀ ತಂಡದ ಮಾತು. ಸೊ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸೋ ಮಚ್. ಹಂಗೆ ನನ್ ಬೈದು ಆಮೇಲೆ ಹೊಗಳಿರುವಂತ ನಿಮ್ಗೂ ಎಲ್ಲರಿಗೂ ಥ್ಯಾಂಕ್ಸ್. ಬನ್ನಿ ನನ್ನ ಸೆಟ್ಗೆ. ಇಲ್ಲ, ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಆಫ್ ಆಲ್ ಬಂದಿರುವಂತ ಎಲ್ಲ ಮಾಧ್ಯಮ ಮಿತ್ರರಿಗೆ, ಅದೇ ರೀತಿಯಲ್ಲಿ ನಮ್ಮ ಮಿತ್ರರಿಗೆ, ನಮ್ಮ ಎಲ್ಲ ಫ್ಯಾಮಿಲಿ ಅವರಿಗೆ, ನಮ್ಮ ಇಡೀ ಚಿತ್ರತಂಡದವ್ರಿಗೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಜಸ್ಟ್ ಮ್ಯಾರಿಡ್ ಟೀಸರ್ ಇವತ್ತು ಲಾಂಚ್ ಆಗಿದೆ. ಸೊ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ ಹಂಚ್ಕೊಂಡು ಅಂಡ್ ಪ್ಲೀಸ್ ಸ್ಪ್ರೆಡ್ ದ ವರ್ಡ್. ಫ್ಯೂ ಥಿಂಗ್ಸ್ ಹೇಳ್ತಾರಲ್ಲ, ಅಂದ್ರೆ ಕೆಲವುದನ್ನ ನಾವು ಹುಡ್ಕೊಂಡು ಹೋಗ್ತೀವಿ, ಕೆಲವುದು ಅದಾಗೆ ಆಗತ್ತೆ ಅಂತ. ಸೊ ಪ್ರೀತಿ ಆಗತ್ತೆ ಅಂತಾರಲ್ಲ, ಅದೇ ತರ ಜಸ್ಟ್ ಮ್ಯಾರಿಡ್ ಕೂಡ ನಮ್ಗೆ ಆಗಿರೋದು. ಬಹಳಷ್ಟು ಬೇರೆ ಬೇರೆ ಬದಲಾವಣೆಗಳಾದ ನಂತರ ನನ್ನ ಹತ್ರ ಬಂದಂತ ಸಿನಿಮಾ ಜಸ್ಟ್ ಮ್ಯಾರಿಡ್. ಅಜನೀಶ್ ಸರ್ ಮತ್ತೆ ಬಾಬಿ ಮ್ಯಾಮ್ ಇಬ್ರು ಜೊತೆಗೆ ಬಂದು ಈ ಸಿನಿಮಾ ಕತೆ ಹೇಳಿ, ಕತೆನ ಎಕ್ಸ್ಪ್ಲೇನ್ ಮಾಡಿ, ಯಾವ ರೀತಿ ಇರುತ್ತೆ, ಯಾವ ರೀತಿ ಮಾಡಬೇಕು ಅಂತ ಒಂದು ಪ್ಲಾನ್ ಮಾಡ್ಕೊಂಡಿದೀವಿ ಅನ್ನೋ ಅವ್ರ ಉದ್ದೇಶ ಏನಿದೆ ಅದನ್ನ ನನಗೆ ಹೇಳಿದಾಗ ತುಂಬಾ ಖುಷಿ ಆಯ್ತು. ಇನ್ನೊಂದು ಏನು ಅಂತ ಹೇಳಿದ್ರೆ, ಅಜನೀಶ್ ಲೋಕನಾಥ್ ಅವರು ಮತ್ತೆ ಬಾಬಿ ಅವರು ಒಂದು ಸಿನಿಮಾ ಪ್ರೊಡಕ್ಷನ್ ಮಾಡ್ತಿದ್ದಾರೆ, ಅದ್ರ ಜೊತೆಗೆ ಬಾಬಿ ಮೇಡಮ್ ಅವರು ಡೈರೆಕ್ಷನ್ ಮಾಡ್ತಿದ್ದಾರೆ ಅಂತೆಲ್ಲ ಹೇಳಿದಾಗ ಇಡೀ ಕನ್ನಡ ಚಿತ್ರರಂಗ ಮಾತ್ರ ಅಲ್ಲ, ಇಡೀ ಒಂದು ಸೌತ್ ಇಂಡಿಯನ್ ಸಿನಿಮಾ ಇಂಡಸ್ಟ್ರಿಯಲ್ಲೇ ಒಂದು ಕುತೂಹಲ ಮೂಡುತ್ತೆ. ಸೊ ಆ ಕುತೂಹಲಕ್ಕೆ ಸರಿಯಾಗಿ ಉತ್ತರ ನೀಡುವಂತ ಸಿನಿಮಾ ಇವಾಗ ಜಸ್ಟ್ ಮ್ಯಾರಿಡ್ ಅನ್ನ ಕ್ರಿಯೇಟ್ ಮಾಡಿದ್ದಾರೆ. ಸೊ ಇಟ್ಸ್ ನನ್ಗೆ ಐಮ್ ರಿಯಲಿ ಪ್ರೌಡ್ ಅಂಡ್ ಆನರ್ಡ್ ರೈಟ್ ನೌ. ಯಾಕಂತ ಹೇಳಿದ್ರೆ ಇಂಥ ಒಂದು ಚಿತ್ರತಂಡದ ಒಂದು ಅದಕ್ಕೆ ಒಂದು ಚಿಕ್ಕ ಕಾಂಟ್ರಿಬ್ಯೂಷನ್ ನನ್ನ ನಟನೆಯ ಮೂಲಕ ನೀಡೋದಕ್ಕಾಗಿದೆ ಅನ್ನೋದೇ ನನಗೊಂದು ಖುಷಿಯ ವಿಚಾರ. ಥ್ಯಾಂಕ್ ಯು ಸೋ ಮಚ್ ಬಾಬಿ ಮ್ಯಾಮ್ ಅಂಡ್ ಥ್ಯಾಂಕ್ ಯು ಅಜ್ಜು ಸರ್. ಥ್ಯಾಂಕ್ ಯು. ಅಂಡ್ ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, 3 ದಿಗ್ಗಜರು ಅವರು ಮಾಡಿರುವಂತಹ ಕೆಲಸಗಳಲ್ಲಿ ಉಪಿ ಸರ್ ಆಗಿರ್ಬೋದು, ನಿತಿಲನ್ ಸರ್ ಆಗಿರ್ಬೋದು, ಅಜಯ್ ಸರ್ ಆಗಿರ್ಬೋದು. ಈ ಅಜಯ್ ಸರ್ ಮತ್ತೆ ನಿತಿಲನ್ ಸರ್ದು ಸಿನಿಮಾ ಮ್ಯೂಸಿಕ್ ಎಲ್ಲ ಆಗ್ಬೇಕಾದ್ರೆ ನಾನು ಸ್ಟುಡಿಯೋದಲ್ಲೇ ಇದ್ದೆ, ಮಂಗಳವಾರಂ ಮತ್ತೆ ಇದು ಮಹಾರಾಜ. ಸೊ ಈಗ ಸಿನಿಮಾ ಆಗ್ತಾ ಮಿಡ್ಲ್ ಹೋಗ್ತಾ ಇದ್ದಂಗೆ ಇದು ನೋಡ್ತಾ ಇದ್ದೆ ಅವಾಗ. ಶೂಟಿಂಗ್ ಗ್ಯಾಪ್ ಅಲ್ಲಿ ಮೇಡಮ್ ಮತ್ತೆ ಇದು ಅಜ್ಜು ಸರ್ ಇಬ್ರು ಇರ್ತಾನೆ ಇರ್ಲಿಲ್ಲ, ಅಂದ್ರೆ ಅವರಲ್ಲಿ ಇದು ಮ್ಯೂಸಿಕ್ ಹೋಗೋರು. ಸೊ ಎಲ್ಲದನ್ನು ಎಲ್ಲ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಮ್ಯಾನೇಜ್ ಮಾಡಿಕೊಂಡು ಮಾಡಿದ್ದಾರೆ ಸಿನಿಮಾ. ಅದೇ ರೀತಿಯಲ್ಲಿ ಈ 3 ಸಿನಿಮಾಗಳು ನನ್ನ ಕಣ್ಣೆದುರುಗಡೆ ಆಗೋದನ್ನು ನೋಡಿದ್ದೀನಿ. ಅವ್ರ ಸಿನಿಮಾಗಳಿಗೂ ನಮ್ಮ ಕಡೆಯಿಂದ ಆಲ್ ದಿ ಬೆಸ್ಟ್ ಸರ್. ಸರ್ ಗೆ ಇಡೀ ಕನ್ನಡ ಚಿತ್ರರಂಗ ಕಡೆಯಿಂದ, ನಮ್ಮ ಚಿತ್ರತಂಡದ ಕಡೆಯಿಂದ ಆಲ್ ದಿ ಬೆಸ್ಟ್. ಅಂಡ್ ಎಂತ ಪ್ರತಿಭಾನ್ವಿತ ನಟಿ. ಮನೆಯವ್ರಿಗೆ ಡೌಟ್, ಅವರೇ ನಗ್ತಾ ಇದ್ದಾರೆ. ನಿಜವಾಗ್ಲೂ ಹೊಗಳ್ತಾ ಇದ್ದೀನಿ. ಅಂದ್ರೆ ನಾನು ಹೊಗಳಿದ್ರೆ ಜೋಕ್ ಅನ್ಸುತ್ತಾ ಕೆಲವು ಸಲ? ಇಲ್ಲ, ನಾನು ಜೋಕೆ ಮಾಡಿದ್ದು ಬಿಡಿ. ಇಲ್ಲ, ತುಂಬಾ ಪ್ರತಿಭಾನ್ವಿತ ನಟಿ. ಇಬ್ಬನಿ ತಬ್ಬಿದ ಎಳೆಯಲ್ಲಿ ಸಿನಿಮಾ ನೋಡಿದೆ ಅವರದ್ದು. ಎಂತ ಪರ್ಫಾರ್ಮೆನ್ಸ್. ನಾನು ಆಕ್ಚುಲಿ ಸಿನಿಮಾ ರಿಲೀಸ್ ಆಗೋದಕ್ಕಿಂತ ಮುಂಚೆನೆ ಅದೊಂದು ಕಟ್ಟನ್ನ ನೋಡುವಂತ ಒಂದು ಅವಕಾಶ ಸಿಕ್ಕಿತ್ತು ನನಗೆ. ಅದ್ ನೋಡ್ಕೊಂಡು ಬಂದಾದ್ಮೇಲೆ ಹೇಳಿದ್ದೆ, ನಿಮ್ಗೆ ಇದಕ್ಕೆ ಒಂದು ಒಳ್ಳೆ ರೆಕಗ್ನಿಷನ್ ಸಿಗುತ್ತೆ ನಿಮ್ಮ ಈ ಪಾತ್ರಕ್ಕೆ ಅಂತ. ಅದಕ್ಕಿಂತನೂ ಚೆನ್ನಾಗಿ ಮುದ್ದಾಗಿ ಆಕ್ಟ್ ಮಾಡೋದಕ್ಕೆ ಅವ್ರಿಗೆ ಜಸ್ಟ್ ಮ್ಯಾರಿಡ್ ಅಲ್ಲಿ ಅವಕಾಶ ಸಿಕ್ಕಿದೆ. ಯಾಕಂದ್ರೆ ಅವ್ರ ಪಕ್ಕದಲ್ಲಿ ನಾನಿದ್ದೆ. ಆ ಒಂದು ಸೌಭಾಗ್ಯ ಅವರಿಗೆ ದೊರಕಿದೆ. ಸೊ ಎನಿವೇಸ್, ಜೋಕ್ಸ್ ಅಪಾರ್ಟ್, ಥ್ಯಾಂಕ್ ಯು ಸೋ ಮಚ್ ಮತ್ತೊಂದ್ಸಲ ಎಲ್ಲರಿಗೂ. ಥ್ಯಾಂಕ್ ಯು ಅಂಕಿತಾ. ಥ್ಯಾಂಕ್ ಯು ಶೈನ್ ಅನುಪಮ ಅವರೇ, ಥ್ಯಾಂಕ್ ಯು. ಪ್ಲೆಷರ್ ಇಸ್ ಮೈನ್. ಸೊ ಶೈನ್ ಅಂತ